ಆತ್ಮೀಯ ವಿದ್ಯಾರ್ಥಿಗಳೇ, ಜೈಶ್ರೀ ಗುಡ್ಡದ್ ಯೂಟ್ಯೂಬ್ ಚಾನಲಕ್ಕೆ ತಮಗೆಲ್ಲ ಸ್ವಾಗತ. ಇವತ್ತಿನ ದಿನ ನಾನು SSLC ಪ್ರಥಮ ಭಾಷೆ ಕನ್ನಡ ವಿಷಯವಾಗಿರ್ತಕ್ಕಂಥ ಪದ್ಯಪಾಠ 3 ಹಲಗಲಿ ಬೇಡರು ಪಾಠದ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ಈಗ ಚರ್ಚಿಸಲಿದ್ದೇನೆ. ಇದು ಜನಪದ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಪದ್ಯಭಾಗ. ಶ್ರೀಸಾಮಾನ್ಯನ ಅನುಭವ ಹಾಗೂ ಕ್ರಿಯೆಯೊಂದಿಗೆ ಸಹಜ ಸ್ಫೂರ್ತಿಯಿಂದ ಹೊರಹೊಮ್ಮಿದ ನುಡಿಮುತ್ತು ಅಂದರೆ ಜನಪದ ಸಾಹಿತ್ಯ. ಶಿಷ್ಟ ಸಾಹಿತ್ಯಕ್ಕೆ ಜನಪದ ಸಾಹಿತ್ಯವೇ ಮೂಲ. ಇಂಥ ಒಂದು ಜನಪದ ಸಾಹಿತ್ಯಕ್ಕೆ ಕೈಗನ್ನಡಿ ಅಥವಾ ಒಂದು ವಿಶಿಷ್ಟ ಪ್ರಕಾರ ವೀರತನ ಸಾಹಸವನ್ನು ವರ್ಣಿಸುವಂತಹ ಒಂದು ಲಾವಣಿಗೆ ವೀರಗೀತೆಗಳು ಎಂದು ಕರೆಯುವುದು ರೂಢಿ. ಈ ಲಾವಣಿಗಳೂ ಕೂಡ ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ. ಅಂಥ ಪದ್ಯಪಾಠವಾಗಿರ್ತಕ್ಕಂಥ ಹಲಗಲಿ ಬೇಡರು ಪದ್ಯದ ಪ್ರಶ್ನೋತ್ತರಗಳನ್ನು ಈಗ ನೋಡುತ್ತಾ ಹೋಗೋಣ. ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ, ಮತ್ತೊಬ್ಬರಿಗೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗಾದರೆ ಈ ಪ್ರಶ್ನೋತ್ತರಗಳು ಯಾವ ರೀತಿಯಾಗಿವೆ ಎಂಬುದನ್ನು ನೋಡೋಣ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಉತ್ತರ: ಕುಂಪಣಿ ಸರ್ಕಾರ ಹೊರಡಿಸಿದ ಆದೇಶ ಏನು? ಸರ್ಕಾರದ ಅನುಮತಿ ಇರದೆ ಭಾರತೀಯರು ಶಸ್ತ್ರಾಸ್ತ್ರ ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂದು ಕುಂಪಣಿ ಸರ್ಕಾರ ಆದೇಶವನ್ನು ಹೊರಡಿಸಿತು. ಅಂದರೆ ಬ್ರಿಟಿಷ್ ಸರ್ಕಾರದ ಒಪ್ಪಿಗೆ ಇಲ್ಲದೆ ಭಾರತೀಯರು ಯಾರೂ ಶಸ್ತ್ರಾಸ್ತ್ರಗಳನ್ನು ಹಿಡಿಯುವಂತಿಲ್ಲ ಎಂಬ ಆದೇಶವನ್ನು ಹೊರಡಿಸಿತು. ಪ್ರಶ್ನೆ ಕ್ರಮ ಸಂಖ್ಯೆ 2. ಹಲಗಲಿಯ 4 ಪ್ರಮುಖರು ಯಾರು? ಪೂಜೇರಿ ಹನುಮ, ಬ್ಯಾಡರ ಬಾಲ, ಜಡಗ ರಾಮ ಇವರು ಹಲಗಲಿಯ 4 ಪ್ರಮುಖರು. ಪ್ರಶ್ನೆ ಕ್ರಮ ಸಂಖ್ಯೆ 3. ಹಲಗಲಿಯ ಗುರುತು ಉಳಿಯದಂತಾದುದು ಏಕೆ? ಕಾರ್ ಸಾಹೇಬನ ಆದೇಶದ ಮೇರೆಗೆ ಬಿಳಿಯರ ದಂಡು ದಾಳಿ ನಡೆಸಿ ಊರಿಗೆ ಬೆಂಕಿ ಹಚ್ಚಿದ್ದರಿಂದ ಹಲಗಲಿಯ ಗುರುತು ಉಳಿಯದಂತೆ ಸುಟ್ಟು ಹೋಯಿತು. ಪ್ರಶ್ನೆ ಕ್ರಮ ಸಂಖ್ಯೆ 4. ಯಾವ ಘಟನೆ ಹಲಗಲಿಯ ಲಾವಣಿಗೆ ಕಾರಣವಾಗಿದೆ? ಹಲಗಲಿಯ ಬಂಟರ ಹತಾರ ಕದನದ ಘಟನೆಯು ಬೇಡರ ಲಾವಣಿ ರಚನೆಗೆ ಕಾರಣವಾಗಿದೆ. ಪ್ರಶ್ನೆ ಕ್ರಮ ಸಂಖ್ಯೆ 5. ಹಲಗಲಿಯ ಗ್ರಾಮ ಎಲ್ಲಿದೆ? ಹಲಗಲಿಯು ಮುಧೋಳ ಸಂಸ್ಥಾನದಲ್ಲಿದ್ದು ಇಂದಿನ ಬಾಗಲಕೋಟೆ ಜಿಲ್ಲೆಗೆ ಸೇರಿದೆ. ಪ್ರಶ್ನೆ 2-3 ವಾಕ್ಯಗಳಲ್ಲಿ ಉತ್ತರಿಸಿರಿ. ಆ ಉತ್ತರಗಳನ್ನು ನೋಡೋಣ. ಪ್ರಶ್ನೆ 1. ಹಲಗಲಿಯ ಬೇಡರು ದಂಗೆ ಏಳಲು ಕಾರಣವೇನು? ಇಲ್ಲಿ ಕ್ರಿಸ್ತ ಶಕ 1857ರ ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮದ ಅನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಹುಕುಮನ್ನು ಹೊರಡಿಸಿದರು. ಈ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇಲ್ಲದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಆಜ್ಞೆಯನ್ನು ಹೊರಡಿಸಿತು. ಈ ಹುಕುಮನ್ನು ವಿರೋಧಿಸಿದ ಹಲಗಲಿಯ 4 ಮತ್ತು ಬೇಡ ಸಮುದಾಯದವರು ತಾವು ಅವರಿಗೆ ಆಯುಧಗಳನ್ನು ಕೊಡಲು ಒಪ್ಪಲಿಲ್ಲ. ಅಲ್ಲದೆ ಬೇಡರೆಲ್ಲರಿಂದ ವಚನ ಪಡೆದರು. ಸರ್ಕಾರದ ವಿರುದ್ಧ ಸೆಟೆದು ನಿಂತರು. ಈ ಅಂಶಗಳು ದಂಗೆಗೆ ಕಾರಣವಾದವು. ಇಲ್ಲಿ ಕೇವಲ ವ್ಯಾಪಾರ ಉದ್ದೇಶವನ್ನು ಇಟ್ಟುಕೊಂಡು ಬಂದಿರತಕ್ಕಂಥ ಭಾರತಕ್ಕೆ ಬಂದಿರತಕ್ಕಂತಹ ಬ್ರಿಟಿಷರು ಆಡಳಿತ ಸೂತ್ರವನ್ನು ಹಿಡಿದಂಥ ಸಮಯದಲ್ಲಿ 1857ರಲ್ಲಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಆ ಭಾರತೀಯರ ಮೇಲೆ ಒಂದು ಕಾಯ್ದೆಯನ್ನು ಜಾರಿಗೆ ಮಾಡಿದರು. ನಿಶಸ್ತ್ರೀಕರಣ. ಇಲ್ಲಿ ಯಾರೂ ಆಯುಧಗಳನ್ನು ಭಾರತೀಯರು ಹೊಂದುವಂತಿಲ್ಲ
ತಮ್ಮಲ್ಲಿರ್ತಕ್ಕಂಥ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬ ಹುಕುಮು ಕೊಟ್ಟಂಥ ಸಮಯದಲ್ಲಿ ಅದನ್ನು ವಿರೋಧಿಸಿದವರು ಯಾರು ಅಂದರೆ ನಾಲ್ವರು. ಇದೇ ಒಂದು ದಂಗೆಗೆ ಕಾರಣವಾಯಿತು. ಪ್ರಶ್ನೆ 2, ಹಲಗಲಿಗೆ ದಂಡು ಬರಲು ಕಾರಣವೇನು? ಹಲಗಲಿಯ ಬಂಟರು ತಮ್ಮಲ್ಲಿರುವ ಆಯುಧಗಳನ್ನು ಒಪ್ಪಿಸಲು ವಿರೋಧಿಸಿ ಹನುಮ, ಬಾಲ, ಜಡಗ, ರಾಮ ಮತ್ತು ಇತರ ಬೇಟೆಗಾರರು ಶಸ್ತ್ರಾಸ್ತ್ರ ಕದಿಯಲು ಬಂದ ಸೈನ್ಯದ ಕಾರಕೂನನಿಗೆ ಕಪಾಳ ಮೋಕ್ಷ ಮಾಡಿತು. ಹೆಬಲಪ್ ಎಂಬ ಅಧಿಕಾರಿಯನ್ನು ಕೊಂದರು. ಇದರಿಂದ ಸಿಟ್ಟಿಗೆದ್ದ ಸಾಹೇಬನು ಹಲಗಲಿಯ ಜನರ ಮೇಲೆ ಅಶ್ವಸಿಪಾಯಿ ದಳವನ್ನು ಕಳುಹಿಸಿದರು. ಆದರೆ ಹಲಗಲಿಯ ಮಂದಿ ಕೋವಿ ದಾಳಿಗೆ ಸಿದ್ಧರಾದಾಗ ಬ್ರಿಟಿಷರ ಅಧಿಕಾರಿಗಳು ಸೇನೆಯನ್ನು ಕರೆಸಿದರು. ಈ ರೀತಿಯಾಗಿ ಅಲ್ಲೇ ಒಂದು ಪ್ರಥಮ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ನಿಶಸ್ತ್ರೀಕರಣ ಕಾಯಿದೆಯನ್ನು ಜಾರಿಗೆ ತಂದಂಥ ಸಮಯದಲ್ಲಿ ಬೇಡರು ತಮ್ಮಲ್ಲಿರುವ ಆಯುಧಗಳನ್ನು ಕೊಡದೇ ಹೋದಾಗ ಅಲ್ಲಿ ಸೈನ್ಯ ಸಿಟ್ಟಿಗೆದ್ದಿತು. ಹೀಗಾಗಿ ಒಂದು ಜನರ ಮೇಲೆ ದಾಳಿಯನ್ನು ಮಾಡಲು ಹೇಳಿತು. ಇದು ಒಂದು ದಂಗೆಗೆ ಕಾರಣವಾಯಿತು. ಪ್ರಶ್ನೆ ಕ್ರಮ ಸಂಖ್ಯೆ 3, ದಂಡು ಹಲಗಲಿಯ ಮೇಲೆ ಹೇಗೆ ದಾಳಿ ನಡೆಸಿತು? ಉತ್ತರ ನೋಡೋಣ. ಬ್ರಿಟಿಷ್ ಸೈನಿಕರು ಬೇಡರನ್ನು ಬೆಂಬತ್ತಿ ಕೊಂದರು. ಸುತ್ತಾಡಿ ಜನರನ್ನು ಹಿಡಿದು ಕೊಂದರು. ಸಿಕ್ಕ ಸೆರೆಯಾಳುಗಳನ್ನು ಗುಂಡಿಟ್ಟು ಕೊಂದರು. ಬ್ರಿಟಿಷ್ ಸೈನಿಕರು ಹೆದರಿ ದಂಗಾಗಿ ಬೇಡರ ಎದೆಗೆ ಗುಂಡಿಟ್ಟು ಕೊಂದರು. ಪ್ರಶ್ನೆ ಕ್ರಮ ಸಂಖ್ಯೆ 4, ಲಾವಣಿಗಳನ್ನು ಏಕೆ ವೀರಗೀತೆಗಳು ಎನ್ನಲಾಗಿದೆ? ಉತ್ತರ ನೋಡೋಣ. ಲಾವಣಿಗಳು ಜನಪದ ಸಾಹಿತ್ಯದ ಒಂದು ವಿಶಿಷ್ಟ ಪ್ರಕಾರ. ಒಂದು ಘಟನೆಯನ್ನು ಆಧರಿಸಿ ಕಥಾನಾತ್ಮಕವಾಗಿ ಕಟ್ಟಿದ ಹಾಡನ್ನು ಲಾವಣಿಗಳೆಂದು ಕರೆಯುತ್ತಾರೆ. ಲಾವಣಿಗಳಲ್ಲಿ ಸಾಮಾನ್ಯವಾಗಿ ವೀರತನ, ಸಾಹಸವನ್ನು ವರ್ಣಿಸುವುದರಿಂದ ಲಾವಣಿಗೆ ವೀರಗೀತೆಗಳು ಎಂದು ಕರೆಯಲಾಗಿದೆ. ಮುಂದಿನ ಪ್ರಶ್ನೆ, ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ ನೋಡೋಣ. ಹಲಗಲಿಯ ದಂಗೆಗೆ ಕಾರಣವೇನು? ಸರ್ಕಾರ ಅದನ್ನು ಹೇಗೆ ನಿಯಂತ್ರಿಸಿತು? ಉತ್ತರ, ಕ್ರಿಸ್ತಶಕ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಭಾರತೀಯರ ಮೇಲೆ ನಿಶಸ್ತ್ರೀಕರಣದ ಹುಕುಮನ್ನು ಹೊರಡಿಸಿದರು. ಈ ಶಾಸನದ ಪ್ರಕಾರ ಸರ್ಕಾರದ ಅನುಮತಿ ಇರದೆ ಭಾರತೀಯರು ಶಸ್ತ್ರಾಸ್ತ್ರಗಳನ್ನು ಹೊಂದುವಂತಿಲ್ಲ ಮತ್ತು ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕು ಎಂಬುದಾಗಿತ್ತು. ಈ ಕಾಯ್ದೆಯನ್ನು ವಿರೋಧಿಸಿ ಬೇಡರ ಹನುಮ, ಬಾಲ, ಜಡಗ, ರಾಮ ಎಂಬ ಯುವಕರು ತಾವು ತಮ್ಮ ಬಳಿಯಿದ್ದ ಆಯುಧಗಳನ್ನು ಬ್ರಿಟಿಷರಿಗೆ ಒಪ್ಪಿಸಬಾರದೆಂದು ನಿರ್ಧರಿಸಿ ಊರ ಬೇಡರನ್ನು ಸೇರಿಸಿ ಅವರಿಂದ ಸರ್ಕಾರದ ವಿರುದ್ಧ ಹೋರಾಡುವ ವಚನ ಪಡೆದರು. ಅವರಲ್ಲಿದ್ದ ಆಯುಧವನ್ನು ವಶಪಡಿಸಿಕೊಳ್ಳಲು ಬಂದ ಕಾರಕೂನನಿಗೆ ಕಪಾಳಕ್ಕೆ ಹೊಡೆದರು. ಸೈನಿಕರನ್ನು ಕೊಡವಿಕೊಂದರು. ಇದರಿಂದ ಸಿಟ್ಟಿಗೆದ್ದ ಅಧಿಕಾರಿ ಸೈನ್ಯ ಕಳಿಸಿದ. ಒಳಗೆ ಅವಿತು ಕುಳಿತ ಮಂದಿ ಬ್ರಿಟಿಷ್ ಸೇನೆಗೆ ಗುಂಡಿನ ಮಳೆಗರೆದರು. ಬ್ರಿಟಿಷ್ ಸೈನಿಕರು ಗುಂಡಿನ ಕಾಳಗ ನಡೆಸಿದರು. ಬ್ರಿಟಿಷ್ ಸೈನಿಕರು ಜನರನ್ನು ಅಟ್ಟಿಸಿಕೊಂಡು ಹೋಗಿ ಕೊಂದರು. ಸುತ್ತಾಡಿ ಹಿಡಿದು ಕೊಂದರು. ಸೆರೆಯಾದವರಿಗೂ ಗುಂಡಿಟ್ಟು ಕೊಂದರು. ಕೊನೆಗೆ ಊರಿಗೆ ಬೆಂಕಿ ಇಟ್ಟು ನಾಶ ಮಾಡಿದರು. ಪ್ರಶ್ನೆ 8-10 ವಾಕ್ಯದಲ್ಲಿ ಎರಡನೇದ್ದು, ಹಲಗಲಿ ದಂಗೆಯ ಪರಿಣಾಮವೇನು? ಉತ್ತರ ನೋಡೋಣ. ಹಲಗಲಿ ಬೇಡರು ಹೊಂದಿದ್ದ ಶಸ್ತ್ರಾಸ್ತ್ರಗಳನ್ನು ಕಸಿದುಕೊಳ್ಳಲು ಬಂದ ಬ್ರಿಟಿಷ್ ಯೋಧರ ಮುಖಂಡ ಕಾರಕೂನನಿಗೆ ಬೇಟೆಗಾರರು ಕಪಾಳಕ್ಕೆ ಹೊಡೆದರು.
ಸೈನಿಕರನ್ನು ಕೊಂದರು. ಇದನ್ನು ತಿಳಿದ ಸಾಹೇಬ ಹೆಚ್ಚಿನ ದಂಡುಕರಿಸಿದ. ಹಲಗಲಿಯ ಬೇಡರು ರಾಮ, ಹನುಮ, ಜಡಗ ಹಾಗೂ ಬಾಲನ ನೇತೃತ್ವದಲ್ಲಿ ದಾಳಿ ಮುಂದುವರಿಸಿದರು. ತಮ್ಮಲ್ಲಿದ್ದ ಕೋವಿಯಿಂದ ಬ್ರಿಟಿಷರ ಮೇಲೆ ಗುಂಡಿನ ಮಳೆಗರೆದರು. ಬ್ರಿಟಿಷರೂ ಪ್ರತಿಯಾಗಿ ದಾಳಿ ನಡೆಸಿದರು. ಮುಂಗಾರಿನ ಸಿಡಿಲಿನ ಹಾಗೆ ಭಯಂಕರವಾದ ಸನ್ನಿವೇಶ ಸೃಷ್ಟಿಯಾಯಿತು. ಬ್ರಿಟಿಷ್ ಸೈನಿಕರು ಬೇಡರ ಬೆನ್ನು ಹತ್ತಿ ಕೊಂದರು, ಸುತ್ತಾಡಿ ಹಿಡಿದು ಕೊಂದರು, ಸೆರೆ ಸಿಕ್ಕವರನ್ನು ಗುಂಡಿಟ್ಟು ಕೊಂದರು. ಇದರಿಂದ ಬೇಡ ಯುವಕ ಹನುಮನು ಹೆಬಲಕ್ನೆಂಬ ಬ್ರಿಟಿಷ್ ಅಧಿಕಾರಿಯನ್ನು ಗುಂಡಿಟ್ಟು ಛಿದ್ರ ಮಾಡಿದನು. ಈ ವಿಷಯ ತಿಳಿದ ಅವನ ಅಧಿಕಾರಿ ಕೋಪದಿಂದ ಬೆಂಕಿಯಾದನು. ಊರನ್ನೇ ನಾಶ ಮಾಡಲು ಹೇಳಿದ. ಅದರಂತೆ ಬಿಳಿಯರ ಸೇನೆ ಅಥವಾ ಬ್ರಿಟಿಷರು ಊರಿಗೆ ನುಗ್ಗಿ ಕೈಗೆ ಸಿಕ್ಕ ವಸ್ತುಗಳನ್ನು ಕೊಡಲಿ, ಬಟ್ಟೆ, ಕಂಬಳಿ, ನೇಗಿಲ, ಗುಳ, ಕಬ್ಬಿಣ, ಮೊಸರು, ಹಾಲು, ಉಪ್ಪು, ಎಣ್ಣೆ, ಅರಿಶಿಣ, ಜೀರಿಗೆ, ಅಕ್ಕಿ, ಸಕ್ಕರೆ, ಬೆಲ್ಲ, ತಟ್ಟೆ, ಚಂಬು, ತಾಳಿ ಮೊದಲಾದವನ್ನು ಸೈನಿಕರು ಹೊತ್ತೊಯ್ದರು. ಬೀಸುವ ಕಲ್ಲನ್ನೂ ಸಹ ಬಿಡಲಿಲ್ಲ. ಕೊನೆಗೆ ಊರಿನ ಹೊರಗೆ ಬಂದು ಊರಿಗೆ ಬೆಂಕಿ ಹಚ್ಚಿದರು. ಅಲ್ಲಿ ಊರಿತ್ತು ಎಂಬುದು ಎಳ್ಳಷ್ಟು ಗುರುತಿಲ್ಲದಂತೆ ಸುಟ್ಟು ಹೋಯಿತು. ಈ ರೀತಿ ಹಲಗಲಿಯ ದಂಗೆಯ ಪರಿಣಾಮದಿಂದ ಹಲಗಲಿ ಸುಟ್ಟು ಭಸ್ಮವಾಯಿತು. ಮುಂದೆ ಸಂದರ್ಭ ಸಹಿತ ಸ್ವಾರಸ್ಯವನ್ನು ನೋಡೋಣ. ಎಲ್ಲ ಜನರಿಗೆ ಜೋರ ಮಾಡಿ ಕಸಿದುಕೊಳ್ಳಿರಿ ಹತಾರ. ಆಯ್ಕೆ: ಈ ಮಾತನ್ನು ಹಲಗಲಿಯ ಬೇಡರು ಎಂಬ ಜನಪದ ಲಾವಣಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಇದನ್ನು BS ಗದ್ಗಿಮಠ ಅವರು ಸಂಪಾದಿಸಿದ ಕನ್ನಡ ಜನಪದ ಗೀತೆಗಳು ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಕುಂಪನಿ ಸರ್ಕಾರವು ಆಜ್ಞೆ ಮಾಡಿ ತನ್ನ ಅಧಿಕಾರಿಗಳಿಗೆ ಹೇಳಿತು. ವಿವರಣೆ: ಕ್ರಿಸ್ತಶಕ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ನಂತರ ಭಾರತೀಯರು ಆಯುಧಗಳನ್ನು ಬ್ರಿಟಿಷರ ಅನುಮತಿಯಿಲ್ಲದೆ ಹೊಂದುವಂತಿಲ್ಲ. ಅಲ್ಲದೆ ಈಗಿರುವ ಆಯುಧಗಳನ್ನು ಜನರಿಂದ ಒತ್ತಾಯಪೂರ್ವಕವಾಗಿ ಪಡೆದುಕೊಳ್ಳಬೇಕೆಂದು ಆಜ್ಞೆ ಮಾಡಿದ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಜನರಿಗೆ ಹೆದರಿಸಿ ಬೆದರಿಸಿಯಾದರೂ ಅವರಲ್ಲಿರುವ ಆಯುಧಗಳನ್ನು ವಶಪಡಿಸಿಕೊಳ್ಳಬೇಕು ಎಂಬುದೇ ಈ ವಾಕ್ಯದ ಸ್ವಾರಸ್ಯ. ಸಂದರ್ಭ 2: ಜೀವ ಸತ್ತು ಹೋಗುವುದು ಗೊತ್ತಾ? ಆಯ್ಕೆ: ಈ ವಾಕ್ಯವನ್ನು ಹಲಗಲಿ ಬೇಡರು ಎಂಬ ಜನಪದ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದ್ದು, ಡಾಕ್ಟರ್ BS ಗದ್ಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಹಲಗಲಿಯ ವೀರ ಯುವಕರಾದ 4 ಪ್ರಮುಖರು ಊರಬೇಡರಿಗೆ ಹೇಳಿದರು. ವಿವರಣೆ: ವ್ಯಾಪಾರಕ್ಕಾಗಿ ಭಾರತಕ್ಕೆ ಬಂದ ಬ್ರಿಟಿಷರು ಆಡಳಿತ ಸೂತ್ರ ಹಿಡಿದರು. ಕ್ರಿಸ್ತಶಕ 1857 ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಅನಂತರ ಭಾರತೀಯರು ಇನ್ನು ಮುಂದೆ ಬ್ರಿಟಿಷರ ಅನುಮತಿಯಿಲ್ಲದೆ ಆಯುಧಗಳನ್ನು ಹಿಡಿಯುವಂತಿಲ್ಲ. ತಮ್ಮಲ್ಲಿರುವ ಆಯುಧಗಳನ್ನು ಸರ್ಕಾರಕ್ಕೆ ಒಪ್ಪಿಸಬೇಕೆಂದು ಆಜ್ಞೆ ಮಾಡಿದಾಗ ಸಿಟ್ಟಿಗೆದ್ದ ರಾಮ, ಬಾಲ, ಜಡಗ, ಹನುಮರು ಊರ ಜನರನ್ನು ಸೇರಿಸಿ ನಾವು ಸರ್ಕಾರಕ್ಕೆ ಆಯುಧಗಳನ್ನು ಕೊಡಬಾರದು ಎಂದು ತೀರ್ಮಾನಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಆಯುಧಗಳೇ ಬೇಟೆಗಾರರ ಜೀವನ ಮತ್ತು ಶಕ್ತಿ. ಹೀಗಾಗಿ ಆಯುಧಗಳನ್ನು ಒಪ್ಪಿಸಿದರೆ ಅವರ ಜೀವನ ನಿರ್ವಹಣೆ ಕಷ್ಟವಾಗುತ್ತದೆ ಎಂಬುದೇ ಈ ವಾಕ್ಯದ ಸ್ವಾರಸ್ಯ.
ಮೂರನೇ ಸಂದರ್ಭ, ಹೊಡೆದರೋ ಗುಂಡ ಕರುಣ ಇಲ್ಲದಂಗ. ಉತ್ತರ ನೋಡೋಣ. ಆಯ್ಕೆ: ಈ ವಾಕ್ಯವನ್ನು ಹಲಗಲಿ ಬೇಡರು ಎಂಬ ಜನಪದ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದ್ದು ಡಾಕ್ಟರ್ BS ಗದ್ಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಲಾವಣಿಕಾರರು ಕೇಳುಗರಿಗೆ ಹೇಳಿದ್ದಾರೆ. ವಿವರಣೆ: ಹಲಗಲಿಯ ಬೇಟೆಗಾರರಿಂದ ಹೇಗಾದರೂ ಮಾಡಿ ಆಯುಧಗಳನ್ನು ವಶಪಡಿಸಿಕೊಳ್ಳಬೇಕೆಂದು ತೀರ್ಮಾನಿಸಿದ ಸರ್ಕಾರ ಮತ್ತಷ್ಟು ಸೇನೆಯನ್ನು ಕಳುಹಿಸಿತು. ಆ ರೀತಿ ಬಂದ ದಂಡು ಬೇಡರನ್ನು ಬೆನ್ನು ಹತ್ತಿ ಬೇಟೆಯಾಡಿತು, ಸುತ್ತಿ ಸುಳಿದು ಹಿಡಿದು ಕೊಂದಿತು, ಸೆರೆಯಾದವರನ್ನು ಕೋವಿಯಿಂದ ಸುಟ್ಟು ಹಾಕಿತು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ. ಸ್ವಾರಸ್ಯ: ಅಸಹಾಯಕರಾದವರನ್ನು, ಶರಣಾದವರನ್ನು, ಸೆರೆಯಾದವರನ್ನು, ಸುತ್ತಲೂ ನಿಂತ ಸೈನಿಕರನ್ನು ಅಮಾನವೀಯವಾಗಿ ಗುಂಡಿನಿಂದ ಹೊಡೆದು ಕೊಂದು ಹಾಕಿದರು ಬ್ರಿಟಿಷರು ಕರುಣಾರಹಿತರು ಎಂಬುದೇ ಇಲ್ಲಿಯ ಸ್ವಾರಸ್ಯ. ನಾಲ್ಕನೆಯ ಸಂದರ್ಭ, ಕೆಟ್ಟು ವರ್ಣಿಸಿ ಹೇಳಿದೆ ಕಂಡಷ್ಟು. ಆಯ್ಕೆ: ಈ ವಾಕ್ಯವನ್ನು ಹಲಗಲಿ ಬೇಡರು ಎಂಬ ಜನಪದ ಲಾವಣಿಯಿಂದ ಆರಿಸಿಕೊಳ್ಳಲಾಗಿದ್ದು ಡಾಕ್ಟರ್ BS ಗದ್ಗಿಮಠ ಅವರು ಸಂಪಾದಿಸಿರುವ ಕನ್ನಡ ಜನಪದ ಗೀತೆಗಳು ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಈ ಮಾತನ್ನು ಲಾವಣಿಕಾರರು ಕೇಳುಗರಿಗೆ ಹೇಳಿದ್ದಾರೆ. ವಿವರಣೆ: ಹಲಗಲಿ ಗ್ರಾಮದ ವೀರ ಬೇಡರು ತಮ್ಮ ಶಸ್ತ್ರಾಸ್ತ್ರಗಳನ್ನು ಬ್ರಿಟಿಷರಿಗೆ ಕೊಡಲು ನಿರಾಕರಿಸಿ ಅವರ ವಿರುದ್ಧ ಸೆಟೆದು ನಿಂತು ಹೋರಾಟ ಮಾಡಿ ವೀರಮರಣ ಹೊಂದಿದ ಕಥೆಯೇ ಹಲಗಲಿ ಬೇಡರ ಲಾವಣಿ. ಇಂಥ ದೇಶಪ್ರೇಮಿಗಳಿಂದ ಕಂಗೊಳಿಸುತ್ತಿದ್ದ ಹಲಗಲಿ ಇಂದು ಸುಟ್ಟು ಬೂದಿಯಾಗಿ ಭಸ್ಮವಾಯಿತು ಎಂದು ದುಃಖದಿಂದ ಹೇಳುವ ಸಂದರ್ಭದಲ್ಲಿ ಈ ಮಾತು ಬಂದಿದೆ. ಸ್ವಾರಸ್ಯ: ಸ್ವಾತಂತ್ರ್ಯ ಪ್ರೇಮವನ್ನು ತೋರಿದ ಹಲಗಲಿಯ ಅನಕ್ಷರಸ್ಥ ಗುಂಪು ತಾವು ತೋರಿ ಮೆರೆದ ದೇಶಪ್ರೇಮ, ತ್ಯಾಗ ಜನಪದ ಸಾಹಿತ್ಯದಲ್ಲಿ ಮಾರ್ಮಿಕವಾಗಿ ಮೂಡಿಬಂದಿರುವುದೇ ಈ ವಾಕ್ಯದ ಸ್ವಾರಸ್ಯ. ಕೊಟ್ಟಿರುವ ಪ್ರಶ್ನೆಗಳಿಗೆ ಸೂಕ್ತವಾದುದನ್ನು ಬಿಟ್ಟ ಸ್ಥಳದಲ್ಲಿ ಬರೆಯಿರಿ. ಹಲಗಲಿ ಬಂಟರ ಕದನ ವೀರರಸ ಪ್ರಧಾನವಾದ. ಉತ್ತರ ಲಾವಣಿ. ಎರಡನೆಯ ಬಿಟ್ಟ ಸ್ಥಳ, ಹಲಗಲಿಯು ಈಗ ಈ ಜಿಲ್ಲೆಗೆ ಸೇರಿದೆ. ಬಾಗಲಕೋಟೆ. ಉತ್ತರ ಬಾಗಲಕೋಟೆ. ಮೂರನೆಯ ಬಿಟ್ಟ ಸ್ಥಳ, ಕುಂಪಣಿ ಸರಕಾರ ಜಾರಿಗೆ ತಂದ ಶಾಸನ. ಉತ್ತರ ನಿಶಸ್ತ್ರೀಕರಣ. 4. ಲಾವಣಿಕಾರ ಅಂಕಿತಗೊಳಿಸಿರುವ ದೈವ. ಉತ್ತರ ಕಲ್ಮೇಶ. 5ನೆಯ ಬಿಟ್ಟ ಸ್ಥಳ, ವಿಲಾತಿ ಪದದ ಸರಿಯಾದ ರೂಪ ವಿಲಾಯಿತಿ. ಮಕ್ಕಳೇ, ಇಲ್ಲಿಯವರೆಗೆ ಈ ಪಾಠದ ಪ್ರಶ್ನೋತ್ತರಗಳನ್ನು ಚರ್ಚಿಸಿದೆ. ಈ ವಿಡಿಯೋವನ್ನು ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು.